ಎಲ್ಲ ಹಾಕಿ ಕಲಸಿಟ್ಕೊಂಡ್ಬಿಡೋದು. ಈ ತರ ಇರಬೇಕು. ಅಡಿಗೆ ಎಲ್ಲ ನಮ್ಮನ್ನ ಸಾಕಿ ಬೆಳೆಸಿದ್ದು ಮತ್ತೆ ಅಡಿಗೆ ಕೆಲಸ ಎಲ್ಲ ಹೇಳ್ಕೊಟ್ಟಿದ್ದು ನಮ್ ದೊಡ್ಡಮ್ಮ ಅವರೇನೆ. ಸ್ವಲ್ಪ ರೋಸ್ಟ್ ಆಗಕ್ ಬಿಡೋಣ ಸರ್. ಇದು ಇನ್ನೊಂದ್ ಸ್ವಲ್ಪ ಇದು ಶೇಪ್ಲೆಸ್ ಹಂಗೆ ಸರ್. ಈಗ ದೋಸೆ ತಿರುವಾಗ್ತಾ ಇದ್ದೀನಿ. ಇದು ಒಂಥರ ಮಜಾ. ಇದು ಆಗಿದೆ ಸರ್. ಈಗ ಸರ್ ತೆಗಿ. ಓಕೆ, ಇಷ್ಟು ಇದ್ರ ಈ ಟೆಕ್ಸ್ಚರೇ ನಮಗೆ ಇನ್ವೈಟಿಂಗ್ ಥರ ಇರುತ್ತೆ, ಆಹ್ವಾನ ಕೊಡುತ್ತೆ. ಈ ನಾಟಿ ಶೈಲಿಯಲ್ಲಿ ಅಂದರೆ ದೇಸಿ ಶೈಲಿ ಇವಾಗ ಅನಿಸುತ್ತೆ ನಮಗೆ. ಸ್ವಲ್ಪ ನಾವು ಬ್ರೇಕ್ಫಾಸ್ಟ್ ಕಡಿಮೆ ತಿಂದು ಬರ್ಬೇಕಾಗಿತ್ತು. 3 ಗುಳು ಮಾಡ್ಬಿಟ್ಟಿದ್ವು. ಅಬ್ಬಾ ಏನು ಚೆನ್ನಾಗಿದ್ದು. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. SS ಪುರಂ ತುಮಕೂರು ಬೆಸ್ಕಾಂ ಆಫೀಸ್ ಎದುರುಗಡೆ ಬ್ರಾಹ್ಮಿನ್ಸ್ ಕೆಫೆ. ಸವಿತಾ ಮೇಡಮು ಅವರ ಕೈ ರುಚಿ, ಅವರ ರಾಗಿ ದೋಸೆ. ಸವಿತಾ ಮೇಡಮ್ ಅವರ ಕೈ ರುಚಿ ರಾಗಿ ದೋಸೆ ಅದ್ಭುತ, ಎಷ್ಟು ಚೆನ್ನಾಗಿರ್ತದೆ, ಆರೋಗ್ಯಕರ ಕೂಡ. ಇವ್ರು ಯಾವ ರೀತಿ ಮಾಡ್ತಾರೆ ಸಂಪೂರ್ಣ ರೆಸಿಪಿ ನೀವು ಮುಂದೆ ಇವತ್ತು ಅದಕ್ಕಾಗಿ ಬೆಳಿಗ್ಗೆ ಹೋಗ್ಬಿಡ್ತೀವಿ. ಬನ್ನಿ ಹೋಗೋಣ. ನಮಸ್ಕಾರ ಅಮ್ಮ. ಸರ್ ನಮಸ್ತೆ ವೀಕ್ಷಕರೇ, ಸವಿತಾ ಮೇಡಮ್. ಸೊ ನಿಮಗೋಸ್ಕರ ನಿಮ್ಮ ರೆಸಿಪಿಗೋಸ್ಕರ ಬಂದ್ಬಿಟ್ಟಿದೀವಿ ಇಲ್ಲಿ. ಯಾಕಂದ್ರೆ ನೀವು ಹೇಳಿದ್ರಿ ನನಗೆ ಕೇಳಿದಾಗ ರಾಗಿ ದೋಸೆ ಬಗ್ಗೆ. ಸರ್ ನಮ್ ದೊಡ್ಡಮ್ಮ ಅವ್ರು ಮಾಡ್ತಾ ಇದ್ರು. ಹಾಗೆ ಅವರ ಕೈ ಕೆಳಗಡೆನೆ ನಾನು ಅಡಿಗೆ ಎಲ್ಲ ಕಲ್ತಿದ್ದು. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಸರ್. ಮುದ್ದೆ ಮತ್ತೆ ರೊಟ್ಟಿ ತಿಂದೇ ಇದ್ದವ್ರಿಗೆ ದೋಸೆ ಒಂದು ಡಿಫ್ರೆಂಟ್. ಆಮೇಲೆ ಬಾಯಲ್ಲಿಟ್ರೆ ಕರ್ಗೋ ಹಾಗೆ ಇರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ, ಕ್ರಿಸ್ಪಿಯಾಗಿ ಮತ್ತೆ ಟೇಸ್ಟ್ ಆಗಿ ಇರುತ್ತೆ. ಮತ್ತೆ ಇಲ್ಲಿ ಚಟ್ನಿ ಇಟ್ಕೊಂಡಿದ್ರಿ. ಸರ್ ಇದಕ್ಕೆ ಶೇಂಗಾ ಅಂದ್ರೆ ಕಡಲೆ ಬೀಜದ ಚಟ್ನಿ ಕಾಂಬಿನೇಷನ್. ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ. ಮಾಡಿ ಇವಾಗ ನಮಗೆ ವೀಕ್ಷಕರಿಗೋಸ್ಕರ ಎಲ್ಲ ಮೊದಲು ಹೇಳ್ಬಿಡಿ ಏನು ಇಟ್ಕೊಂಡಿದ್ದೀರಿ ಅಂತ. ಎಷ್ಟು ಹೇಳ್ತೆ ಸರ್ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ. ಒಂದ್ ಲೋಟ ಇಟ್ಕೊಂಡಿದ್ದೀನಿ. ಅದಕ್ಕೆ ಟೇಸ್ಟ್ಗೆ ನಮ್ಗೆ ಉಪ್ಪು ಎಷ್ಟು ಅವರ ರುಚಿ ತಕ್ಕಗೆ. ಆಮೇಲೆ ಅರ್ಧ ಲೋಟ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಅರ್ಧ ಲೋಟ ಚಿರೋಟಿ ರವೆ, ಈರುಳ್ಳಿ, ಒಗ್ಗರಣೆ, ಆಮೇಲೆ ಸಣ್ಣಗೆ ಹೆಚ್ಚಿರೋ ಕರಿಬೇವಿನ ಸೊಪ್ಪು, ಶುಂಠಿ ತುರಿ, ಮೆಣಸಿನ್ಕಾಯಿ. ಆಮೇಲೆ ಮೆಣಸಿನ್ಕಾಯಿ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ ಸರ್. ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಈರುಳ್ಳಿನೂ ಅಷ್ಟೇ, ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಅಂತಂದ್ರೆ ಏನು ಬೇಡ. ಚೆನ್ನಾಗೇ ಇರುತ್ತೆ ಹೇಗಾದ್ರು. ಸರ್ ಚೆನ್ನಾಗಿರುತ್ತೆ. ನಿಮ್ಮ ಶೈಲಿಯ ರಾಗಿ ದೋಸೆ. ಸರ್ ನಮ್ಮ ಒಂಥರ ಮಸಾಲಾ ರಾಗಿ ದೋಸೆ ಆಯ್ತು. ಹೌದು ಸರ್. ಕೆಲವ್ರು ತಿನ್ನಲ್ಲ ಅಲ್ವಾ ಸರ್, ಬರೀ ಪ್ಲೈನ್ ತಿನ್ನೋದಿಲ್ಲ. ಆಮೇಲೆ ಇನ್ ಕೆಲವರು ತರಕಾರಿಗಳು ತಿನ್ನೋದಿಲ್ಲ. ಹಾಗಾಗಿ ಅವ್ರಿಗೆ ಇಷ್ಟ ಬಂದಿದ್ದ ತರಕಾರಿ ಹಾಕೋಬಹುದು ತುರಿದು ಬಿಟ್ಟು. ಸೊ ಅವರ ದೊಡ್ಡಮ್ಮನವರ ಅದ್ಭುತವಾದ ರಾಗಿ ದೋಸೆ ವಿತ್ ಶೇಂಗಾ ಚಟ್ನಿ. ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಕಲ್ಸ್ಕೊಂಡು ಫಸ್ಟ್ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಇದು ಜರಡಿ ಹಿಡ್ದು ಇಟ್ಕೊಂಡಿದ್ದೀನಿ ಹಿಟ್ಟು ಕ್ಲೀನ್ ಮಾಡಿ. ಅಕ್ಕಿ ಹಿಟ್ಟು ಅದು ಅರ್ಧ ಲೋಟ ಚಿರೋಟಿ ರವೆ, ರುಚಿಗೆ ಉಪ್ಪು ಹಾಕ್ತಿದ್ದೀನಿ. ಆಮೇಲೆ ಕ್ಯಾರೆಟ್ ತುರಿ ಒಂದು ಹಿಡಿಯಷ್ಟು ಹಾಕಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಸರ್, ಶುಂಠಿ ತುರಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೇನೆ. ಸ್ವಲ್ಪ ಒಗ್ಗರಣೆ ಸರ್, ಅದು ಮಧ್ಯ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಒಟ್ಟಿಗೆ ಎಲ್ಲ ಹಾಕಿ ಕಲಸಿಟ್ಕೊಂಡ್ಬಿಡೋದು. ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಇದು ಒಂದಿನ ಪೂರ್ತಿ ನೆನೆಬೇಕು ಅಥವಾ ರುಬ್ಬಬೇಕು ಅಂತ ಏನಿಲ್ಲ. ಒಂದು ಅರ್ಧ ಗಂಟೆಯಲ್ಲೇ ಮಾಡ್ಕೋಬೋದು. ಒಂದು 10 ನಿಮಿಷ ನೆಂದರೆ ಸಾಕು ಕಲಸಿಟ್ಟು.
ಈಗ ರೆಡಿ ಆಗಿದೆ. ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋದು. ಸೊ ಇದಕ್ಕೆ ಅದ್ಭುತವಾದ ಒಂದು ಚಟ್ನಿ. ಇದಕ್ಕೆ ಕಡಲೆ ಬೀಜದ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ನೆನೆಯಷ್ಟರಲ್ಲಿ ನಾವ್ ಒಂದು ಚಟ್ನಿ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಅಂದ್ರೆ ಒಂದ್ ಅರ್ಧ ಲೋಟ ಕಡಲೆ ಬೀಜ ತಗೊಂಡಿದೀನಿ ಸರ್. ಅದಕ್ಕೆ ಒಂದ್ ಇಡೀ ಉರ್ಗಡ್ಲೆ ತಗೊಂಡಿದೀನಿ, ಒಂದ್ ಇಡೀ ಕಾಯಿ ತುರಿ, ಒಂದ್ 5 ರಿಂದ 6 ಮೆಣಸಿನಕಾಯಿ ಸರ್. ನಾನು ಒಂದ್ 5 ರಿಂದ 6 ಮೆಣಸಿನಕಾಯಿ ಹಾಕಿದ್ದೇನೆ. ರುಚಿಗೆ ಉಪ್ಪು ಮತ್ತೆ ಹುಣಸೆ ಹಣ್ಣು, ಒಂಚೂರು ಬೆಲ್ಲ, ಶುಂಠಿ. ಹಾ ಸರ್, ರುಬ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂತೀನಿ. ಇದು ಈಗ ನೆಂದಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ. ಈ ಥರ ಇರಬೇಕು. ಚಟ್ನಿ ರೆಡಿಯಾಗಿದೆ. ಅದಕ್ಕೂ ಒಂದು ಒಗ್ಗರಣೆ ರೆಡಿಯಾಗಿದೆ, ಹಿಂಗಿಂದ ಒಗ್ಗರಣೆ. ಅದ್ರ ಜೊತೆಗೆ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕಿದ್ದೀನಿ. ಇದು ಮಧ್ಯ ಸಿಗ್ತಾ ಇದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಒಗ್ಗರಣೆ ಹಾಕೊಂಡ್ಬಿಡೋದಷ್ಟೇ. ಈಗ ಚಟ್ನಿ ರೆಡಿ ಆಯ್ತು. ಹಾ ಸರ್, ಶೇಂಗಾ ಚಟ್ನಿ ರೆಡಿ ಆಗಿದೆ. ನೆಕ್ಸ್ಟ್ ರಾಗಿ ದೋಸೆ ಹಾಕೋಣ ಈಗ. ಹಾ ಸರ್, ರೆಡಿ ಆಗಿದೆ. ರಾಗಿ ದೋಸೆ ಮಾಡಿ. ಓಕೆ ಓಕೆ. ಸರ್, ಈಗ ಸ್ಟವ್ ಹಚ್ಚಿ ಹೆಂಚಿಡೋಣ. ದೋಸೆಗೆ ಸ್ವಲ್ಪ ಹೆಂಚು ಬಿಸಿ ಆಗಲಿ. ಬಿಸಿ ಆಗಿದೆ. ಈಗ ದೋಸೆ ಹಾಕೋಣ. ವಾಹ್, ಒಂದ್ 2 ನಿಮಿಷ ಮುಚ್ಚಿಡ್ತೀನಿ. ಬೆಂದಿದೆ. ಈಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ತಿರ್ವಾಕ್ತೀನಿ. ಅಡಿಗೆ ಎಲ್ಲ ನಮ್ಮನ್ನ ಸಾಕಿ ಬೆಳೆಸಿದ್ದು ಮತ್ತೆ ಅಡಿಗೆ ಕೆಲಸ ಎಲ್ಲ ಹೇಳ್ಕೊಟ್ಟಿದ್ದು ನಮ್ ದೊಡ್ಡಮ್ಮ ಅವ್ರೇನೆ. ನಮ್ ತಾಯಿ ನಾವ್ ಚಿಕ್ಕವ್ರು ಇರ್ಬೇಕಾದ್ರೇನೆ ಹೋಗ್ಬಿಟ್ರು. ಹಾಗಾಗಿ ನಮ್ ದೊಡ್ಡಮ್ಮನೇ ನಮ್ಮನ್ನ ಸಾಕಿ ಸಲಹಿ ನಮ್ಗೆ ಕೆಲ್ಸ ಹೇಳ್ಕೊಟ್ಟಿದ್ದು, ಅಡಿಗೆ ಹೇಳ್ಕೊಟ್ಟಿದ್ದು ಪ್ರತಿಯೊಂದು ಅವ್ರೇನೆ. ಈ ಕ್ರೆಡಿಟ್ ಎಲ್ಲ ಅವ್ರಿಗೆ ಸೇರ್ಬೇಕು. ಅವ್ರ ಹೆಸರು ಸಾವಿತ್ರಿ ವೆಂಕೋಬ್ರವ್ ಅಂತ. ಒಂದ್ ನನ್ ಕಾಲ್ ಮೇಲೆ ನನ್ ನಿಂತ್ಕೊಳಕ್ಕೆ ಅವರೇನೆ ಕಾರಣ. ಅವ್ರು ಎಲ್ಲಿದ್ದಾರೆ ಸರ್? ದೊಡ್ಡಪ್ಪ ಇಲ್ಲ, ಹೋಗ್ಬಿಟ್ರು. ದೊಡ್ಡಮ್ಮ ಬೆಂಗಳೂರಲ್ಲಿ ಇದ್ದಾರೆ, ತುರೇಹಳ್ಳಿಯಲ್ಲಿ ಇದ್ದಾರೆ ನಮ್ಮ ಅಣ್ಣ ಜೊತೆ. ಆಮೇಲೆ ಇದು ಒಲೆ ಕೆಳಗಡೆ ಏನೋ ಇದು ಮರಳು ಹಾಕಿದ್ದೀರಾ ಸರ್? ಅದು ತುಂಬಾ ಹೀಟ್ ಆಗ್ತಿತ್ತು ಸರ್. ಇದು ಅಂದ್ರೆ ನಮ್ಗೆ ಬೇಗ ಆಗ್ಬೇಕು ಅಂತ ಸ್ವಲ್ಪ ದೊಡ್ಡೂರಿ ಇಡ್ತೀವಿ, ಹಾಗಾಗಿ ತುಂಬಾ ಹೀಟ್ ಹೊಡಿತಿತ್ತು. ಮತ್ತೆ ನಮಗೂ ಸೇಫ್ಟಿ ಬೇಕು, ಇಲ್ಲಿ ಕೆಳಗಡೆನೆ ಸಿಲಿಂಡರ್ ಇಟ್ಟಿರ್ತೀವಿ, ಹಾಗಾಗಿ ಮರಳು ಹಾಕಿದೀವಿ ಸರ್. ಓಕೆ, ಇದಾಯ್ತಮ್ಮ? ಹಾ ಸರ್, ದೋಸೆ ಆಯ್ತು. ಸೂಪರ್. ಇದು ಬೆಳ್ಳಗ್ ಬಂದಿದೆ ಅಂತಂದ್ರೆ ಅದೇ ನಾವು ಮುಚ್ಚಿಟ್ಟಿರಲ್ವಾ ಸರ್, ಹಾಗಾಗಿ ಅದೇನು ಆಗಿರಲ್ಲ. ಬೆಂದಿದೆ ಇದು ದೋಸೆ. ಬೆಂದಿರುತ್ತೆ. ಹಾ ಸರ್, ಬೆಂದಿದೆ. ಹಿಂಗ್ ಬಂದ್ರೆ ಕರೆಕ್ಟ್ ಇದು. ಹೌದು, ಇದೆ. ಇಲ್ಲ ಅಂದ್ರೆ ಅದು ದೋಸೆ ಹೇಳೋದೇ ಇಲ್ಲ ಸರ್. ರೆಡಿ ಆಯ್ತು ನಮ್ ದೋಸೆ. ಹಾ ಸರ್. ದೊಡ್ಡಮ್ಮ ರಾಗಿ ದೋಸೆ. ಹಾ ಸರ್, ದೊಡ್ಡಮ್ಮ ಹೇಳ್ಕೊಟ್ಟ ರಾಗಿ ದೋಸೆ. ದೊಡ್ಡಮ್ಮ ರಾಗಿ ದೋಸೆ ಸಿಕ್ಕಿದೆ. ಈಗ ಇನ್ನೊಂದು ದೋಸೆ ಹಾಕೋಣ. ಹಾಕ್ತೀರಾ? ಇನ್ನೊಂದು ದೋಸೆ ಹಾಕ್ತಾ ಇದ್ದೇನೆ. ಒಂದೆರಡು ನಿಮಿಷ ಬೇಯೋದಕ್ಕೆ ಮುಚ್ಚಿಡ್ತಾ ಇದ್ದೇನೆ ಮುಚ್ಚಳ. 2 ನಿಮಿಷ ಆಗಿದೆ. ಈಗ ಬೆಂದಿದೆ ದೋಸೆ. ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ. 1 ಸ್ಪೂನ್ ಅಷ್ಟು ಹಾಕೋದು ಸಾಕು. ಸರ್, ರೊಟ್ಟಿ ಮುದ್ದೆ ತಿಂದೇ ಇದ್ದವರು ರಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು. ಸಕ್ಕತ್ತಾಗಿ ಕಾಣ್ತಾ ಇದೆ. ಬಾ ಸೂಪರ್. 2 ದೋಸೆ ಮಾಡ್ಬಿಟ್ರು. ಈಗ ನೀರ್ ದೋಸೆ ತರ ಮಾಡ್ತೀರಾ ಇದು? ಹಾ ಸರ್. ನೋಡೋಣ.
ಸರ್ ಈಗ ಬೆಂದಿದೆ, ನೋಡೋಣ. ಸ್ವಲ್ಪ ರೋಸ್ಟ್ ಆಗಕ್ ಬಿಡೋಣ ಸರ್. ಇದು ಇನ್ನೊಂದು ಸ್ವಲ್ಪ. ಇದು ಶೇಪ್ಲೆಸ್ ಹಂಗೆ. ಹಾ ಸರ್, ಕೆಲವ್ರಿಗೆ ಈ ತರ ತುಂಬಾ ತೆಳುವಾಗಿರೋ ದೋಸೆ ಇಷ್ಟ ಆಗೋದಿಲ್ಲ. ಆಗ ಆಗ್ಲೇ ಮಾಡಿ ತೋರ್ಸದ್ನಲ್ಲ ದಪ್ಪಕ್ಕೆ, ಆ ತರ ಮಾಡ್ಕೋಬಹುದು. ಇಲ್ಲ ನಮ್ಗೆ ನೀರ್ ದೋಸೆ ತರ ತೆಳು ಇರ್ಬೇಕು ಅಂದ್ರೆ ಮಾಡ್ಕೋಬಹುದು. ಹಾ ಸರ್, ಸ್ವಲ್ಪ ರೋಸ್ಟ್ ಆಗೋಗ್ಬಿಟ್ರೆ ಗರಿಗರಿಯಾಗಿ ಬರುತ್ತೆ. ಗಡಿಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಫೋಟೋ ಇಟ್ಟಿದ್ದೀನಿ. ಹಾ ಸರ್, ಆ ತಾಯಿ ಹೊಲ್ದಿರೋದಕ್ಕೆ ಇವತ್ತು ಇದ್ರಲ್ಲಿದೀವಿ ಸರ್. ಈಗ ದೋಸೆ ತಿರ್ವಾಗ್ತಾ ಇದ್ದೀನಿ. ಇದು ಒಂಥರ ಮಜಾ. ಕಪ್ಪಾಗಿದೆ ಅಂತ ಅಂದ್ಬಿಟ್ಟು ಕೆಲವ್ರು ಅನ್ಕೊಂತಾರೆ ದೋಸೆ ಸೀದೋಗಿದೆ ಅಂತ. ಅದೇ ಇದು ಟೇಸ್ಟೇ ಬೇರೆ ತರ. ಕಾಫಿ ಕಲರ್ ಇದು ಆಗಿದೆ ಸರ್. ಈಗ ಹಾ ಸರ್, ತೆಗಿಯೋಣ. ಓಕೆ. ಆಗಿದೆ ಸರ್. ಈಗ ಆಗಿದೆಯಲ್ಲ. ಸೊ ನಿಮ್ಮ ದೊಡ್ಡಮ್ಮ ಅವರು ಹೇಳ್ಕೊಟ್ಟ ರಾಗಿ ದೋಸೆ ಎರಡು ಶೈಲಿ ತೋರಿಸ್ಬಿಟ್ರಿ. ಇಷ್ಟು ಇದ್ರ ಈ ಟೆಕ್ಸ್ಚರೇ ನಮಗೆ ಇನ್ವೈಟಿಂಗ್ ಥರ ಇರುತ್ತೆ, ಆಹ್ವಾನ ಕೊಡುತ್ತೆ. ನಾವು ಈ ನಾಟಿ ಶೈಲಿಯಲ್ಲಿ ಅಂದರೆ ದೇಸಿ ಶೈಲಿ ದೊಡ್ಡಮ್ಮ ಅವರ ರಾಗಿ ದೋಸೆ ಅಂತೆ ಮಾಡಿದರು. ಹಾ ಎಷ್ಟು ಚೆನ್ನಾಗಿ ಬರ್ತದ್ರಿ. ನೋಡ್ರಿ ಒಳಪದ ನೋಡ್ರಿ ಹಿಂಗಿದೆ. ಈ ಥರ ಇರ್ಬೇಕು ದೋಸೆ. ರಾಗಿ ದೋಸೆ ಯಾರಿಗೆ ಇಷ್ಟ ಆಗಲ್ಲ. ಆಮೇಲೆ ಚಟ್ನಿ ಒಂದು ಸ್ವಲ್ಪ, ಇದು ಶೇಂಗಾ ಚಟ್ನಿ. ಇದರಲ್ಲಿ ಟೇಸ್ಟ್ ಮಾಡ್ಬಿಡೋಣ. ಚಟ್ನಿ ಒಟ್ಟಿಗೆ ಅದ್ಭುತವಾದ ಸವಿತಾ ಮೇಡಮ್ ಅವರು ರಾಗಿ ದೋಸೆ. ಇವಾಗ ಅನಿಸುತ್ತೆ ನಮಗೆ ಸ್ವಲ್ಪ ನಾವು ಬ್ರೇಕ್ಫಾಸ್ಟ್ ಕಡಿಮೆ ತಿಂದು ಬರ್ಬೇಕಾಗಿತ್ತು. 3 ಗುಳು ಮಾಡ್ಬಿಡ್ತಿದ್ವು. ಅಬ್ಬಾ ಏನು ಚೆನ್ನಾಗಿದ್ದು, ಏನು ಟೆಕ್ಸ್ಚರು. ಈ ಟೇಸ್ಟು ನೀವು ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮನೇಲಿ ಎಲ್ಲರೂ ನಿಮ್ಗೆ ಇಷ್ಟಪಡ್ತಾರೆ. ಏನು ರಾಗಿ ದೋಸೆ ಸಿಕ್ಕಿದ್ದು ಅಂತ. ಅಷ್ಟು ಅದ್ಭುತವಾದ ರಾಗಿ ದೋಸೆ ಇದು. ಎಲ್ಲ ಇಂಗ್ರೀಡಿಯೆಂಟ್ಸು ಇಷ್ಟೊಂದು ಹಾಕ್ತಾರೆ ಅಂದ್ಕೊಂಡಿದ್ವಿ, ಅವೆಲ್ಲ ಬೇಕು. ಅದು ಫೀಲ್ ಆಗುತ್ತೆ. ಅಷ್ಟು ಪ್ರತಿಯೊಂದು ಒಂದು ಇದು ಕೊಡುತ್ತೆ ಫ್ಲೇವರು. ತುಮಕೂರಲ್ಲಿ ಬಂದಾಗ ಈ ರಾಗಿ ದೋಸೆ ಹೈಗ್ರೀವಾ ಕೆಫೆ, ಹೈಗ್ರೀವಾ ಚಾಟ್ಸ್, ಬ್ರಾಹ್ಮಿನ್ಸ್ ಕೆಫೆ ಮರಲೇಬೇಡಿ, ವಿಸಿಟ್ ಮಾಡಿ. ಇದನ್ನು ಟೇಸ್ಟ್ ಮಾಡಿ ನಮ್ಗೆ ಕಾಮೆಂಟ್ಸ್ ಹಾಕಬೇಕು. ಆಮೇಲೆ ಈರುಳ್ಳಿ ಹಾಕ್ದೇನೂ ಮಾಡ್ಬೋದು ಅಂತ ಹೇಳಿದರು ಸವಿತಾ ಮೇಡಮ್ ಮುಂಚೆನೇ. ಸೊ ಇದು ವಿತ್ ಈರುಳ್ಳಿ ಹಾಕದೇ ಇದ್ರೂ ಅದ್ಭುತ ಆಗಿರುತ್ತೆ ಅಂತ ಗ್ಯಾರಂಟಿ ನಮ್ಗೆ ಗೊತ್ತಾಗ್ತದೆ. ರಾಗಿ ಅಂತ ಆರೋಗ್ಯಕ್ಕೆ ಒಂದು ಒತ್ತು ಕೊಟ್ಟು ಹೇಳ್ತಿರ್ತೀವಿ ಯಾವಾಗಲೂ. ಸೊ ರಾಗಿನ ಇಷ್ಟಪಡೋರು, ಆಮೇಲೆ ಈ ಶುಗರ್ ಇರೋರು ಕೂಡ ಅದ್ಭುತ ತಿನ್ಬೇಕು ದೋಸೆ ಅಂದಾಗ ಈ ಥರ ದೋಸೆ ಬರ್ಕೊಳ್ಳೋಣ. ದೋಸೆ ರೆಸಿಪಿನ ಮಾಡೋಣ ನೆಕ್ಸ್ಟ್ ಕೂಡ. ಯಾವುದು ಅಂತ ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ ನಮಗೊಂದು ಶಕ್ತಿ. ಇನ್ನೊಂದು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಕಂಟೆಂಟು ಚೆನ್ನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಚೆನ್ನಾಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.